Hi guys, welcome to all of you. Yes, today classes discuss about active voice and passive voice ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದು 8th 9th 10th ಆರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲೋ ಕೇಳಿದ್ರು 1 ಮಾರ್ಕ್ಸ್ ಕ್ವಶನ್ಸ್ ಕೇಳುವಂಥದ್ದು, ಕಂಪಲ್ಸರಿ ಬರುವಂಥದ್ದು 1 ಮಾರ್ಕ್ಸ್ ಕ್ವಶನ್ ಇದು. ಹೀಗಾಗಿ ಇದನ್ನು ನೋಡ್ಕೊಳ್ಳೋದು ನಾವು ತುಂಬ ಮುಖ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು ಇಲ್ಲಿ. ಹಾಗಿದ್ಮೇಲೆ ನೀವು ಮುಂದೆ CET ಮಾಡಿದಾಗ ಅಥವಾ GPST ಅಥವಾ ಮತ್ತೊಂದು ಯಾವುದಾದ್ರೂ ಎಕ್ಸಾಮ್ ನೀವು ಅಟೆಂಡ್ ಮಾಡಿದಾಗ ಅಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬರುವಂಥದ್ದು ಎಲ್ಲ ಕಡೆ ಬರುವಂಥದ್ದು ಇದು. ಹಾಗಿದ್ಮೇಲೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು, ನಾವು ಇದನ್ನೇ ಯಾಕೆ ಬಳಸ್ತೀವಿ, ಯಾತಕ್ಕಾಗಿ ಬಳಸ್ತೀವಿ, ಇದರಿಂದ ಯೂಸ್ ಏನು ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನೂ ಇಲ್ಲ, ಹಂಗ ಭಾಳ ಡಿಫಿಕಲ್ಟ್ ಇರುವಂಥದ್ದು ಏನೂ ಇಲ್ಲ. ಇಲ್ಲಿ ಇರುವಂಥದ್ದು ಫಸ್ಟ್ ಒನ್ನು ಟೈಪ್ ಆಫ್ ಸೆಂಟೆನ್ಸ್ ಹೌ ಟು ಮೇಕಿಂಗ್ ಆಫ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ ನಾವು. ಸೆಂಟೆನ್ಸ್ ಅನ್ನ ಹೇಗೆ ರೆಡಿ ಮಾಡಬೇಕು ಅನ್ನುವಂಥದ್ದು ಫಸ್ಟ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರುವಂಥದ್ದು. ಹಾಗಿದ್ಮೇಲೆ ಏನೂ ಇಲ್ಲ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕು ಆಯ್ತು ಅಂತಂದ್ರೆ, ಈಗ ನಾವು ಇದನ್ನೇ ಒಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ರೈಟ್ ಅಂತೇಳಿ ಒಂದು ವರ್ಡ್ ಬರ್ದಿದ್ದೀನಿ ನಾನು. ರೈಟು ಅಂತಂದ್ರೆ ನಾವು ಇಲ್ಲಿ ಯಾವ್ದಾದ್ರು ಒಂದು ಸಿಂಕ್ ಮಾಡೋಣ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಅಲ್ಲಿ ನಾವು ಸಿಂಕ್ ಮಾಡೋಣ. ಮಾಡಿದಾಗ ಇಲ್ಲಿ ನಾನು ಒಂದು ಪತ್ರವನ್ನು ಬರೆಯುತ್ತೇನೆ ಅಂತೇಳಿ ನಾವು ತಗೊಂಡಾಗ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಅನಿಸ್ಕೊಳ್ತೈತಿ. ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಅನಿಸ್ಕೊಂಡ್ರು ಇಲ್ಲಿ ಇದೇ ಸೆಂಟೆನ್ಸ್ ಅನ್ನ ನಾವು ಇನ್ನೊಂದ್ ತರ ಹೇಳ್ಬಹುದು, ಬೇರೆ ತರನು ಹೇಳ್ಬಹುದು. ಯಾವ ತರ ಹೇಳ್ಬಹುದು ಅಂತಂದ್ರ, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ ಅನ್ನುವಂಥದ್ದು, ಒಂದು ಪತ್ರವು ನನ್ನಿಂದ ಬರೆಯಲ್ಪಟ್ಟಿತು ಅಂತೇಳಿ ನಾನು ಹೇಳ್ಬಹುದು. ಹಾಗಿದ್ಮೇಲೆ ನಾನು ಮೊದಲು ಹೇಳಿದಂತ ಸೆಂಟೆನ್ಸು ಆಮೇಲೆ ಹೇಳಿದಂತ ಸೆಂಟೆನ್ಸು ಎರಡೂ ಮೀನಿಂಗ್ ಒಂದೇ ಇರೋದ್ರಿಂದ ಬಟ್ ಬಳಸುವಂತ ಮೆಥಡ್ ಚೇಂಜಸ್ ಆಯ್ತು. ಇದಕ್ಕೆ ನಾನು ಏನಂತ ಕರಿತೀನಿ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತೇಳಿ ನಾನು ಕರಿಬಹುದು ಇಲ್ಲಿ. ಅದನ್ನೇ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು, ಆಕ್ಟಿವ್ ವಾಯ್ಸ್ ಕೊಡ್ಬಹುದು, ಪ್ಯಾಸಿವ್ ವಾಯ್ಸ್ ಮಾಡ್ರಿ ಅಂತ ಹೇಳ್ತಾರ. ಎಸ್ಪೆಷಲಿ 99% ಆಕ್ಟಿವ್ ವಾಯ್ಸ್ ಕೊಟ್ಟಿರ್ತಾರ. ಪ್ಯಾಸಿವ್ ವಾಯ್ಸ್ ಯು ರೈಟ್ ಅ ಪ್ಯಾಸಿವ್ ಫಾರ್ಮ್ ಆರ್ ಪ್ಯಾಸಿವ್ ಸೆಂಟೆನ್ಸ್ ಅಂತೇಳಿ ಕರಿಬಹುದು. ಅದಕ್ಕೆ ಪ್ಯಾಸಿವ್ ವಾಯ್ಸ್ ಎಲ್ಲಾದ್ರೂ ಒಂದು ಕೊಡ್ತಾರ. ಪ್ಯಾಸಿವ್ ವಾಯ್ಸ್ ಕೊಟ್ಟು ಆಕ್ಟಿವ್ ವಾಯ್ಸ್ ಬರೀರಿ ಅಥವಾ ಆಕ್ಟಿವ್ ಸೆಂಟೆನ್ಸ್ ಮಾಡ್ರಿ ಅಂತ ಕೇಳಬಹುದು. ಇಷ್ಟೇ ಡಿಫ್ರೆನ್ಸ್ ಇರುವಂತದ್ದು, ಮತ್ತೆ ಏನು ಇಲ್ಲಿ ಇಲ್ಲ. ಹಾಗಿದ್ಮೇಲೆ ನಾವು ನೋಡಿರೋ ಹಾಗೆ ಟೆನ್ಸಸ್ ಅಲ್ಲಿ ಟೋಟಲ್ 3 ಟೆನ್ಸಸ್, ಟೋಟಲ್ ಸಬ್ ಕೈಂಡ್ಸಸ್ 12 ಸಬ್ ಕೈಂಡ್ಸಸ್ ಅಂತೇಳಿ ಬರ್ತಾವ. ಈ 12 ಸಬ್ ಕೈಂಡ್ಸಸ್ ಅಲ್ಲಿ ನಾವು ಯಾವ ಟೈಪ್ ಅನ್ನ ಚೇಂಜ್ ಮಾಡಬಹುದು, ಆಕ್ಟಿವ್ ಇದ್ದದನ್ನ ಪ್ಯಾಸಿವ್ ವಾಯ್ಸ್ ಯಾವ ಟೈಪ್ ಚೇಂಜ್ ಮಾಡಬಹುದು, ಯಾವ ಹೆಲ್ಪಿಂಗ್ ವರ್ಬ್ ನಾವು ಹಾಕೋಬಹುದು. ಹಾಗಿದ್ಮೇಲೆ ಅಲ್ಲಿ ಮತ್ತೆ ಏನೇನ್ ಜಾಯಿನ್ ಆಗುತ್ತಾ, ಏನೇನು ಆ್ಯಡ್ ಆಗುತ್ತಾ ಅಂತೇಳಿ ನಾವು ನೋಡ್ತಾ ಹೋದಾಗ ಇಲ್ಲಿ ನಾವೊಂದು ಫಾರ್ಮೆಟ್ ಹಾಕಿದ್ದೀನಿ. ಈ ಫಾರ್ಮೆಟ್ ಪ್ರಕಾರ ಇಲ್ಲಿ ನಾವು ನೋಡಿದೀವಿ, ಆಲ್ರೆಡಿ ನಾವು ನೋಡಿರುವಂಗೆ ಸಿಂಪಲ್ ಪ್ರೆಸೆಂಟ್ ಟು ಪ್ರೆಸೆಂಟ್ ಕಂಟಿನ್ಯೂ, ಪ್ರೆಸೆಂಟ್ ಪರ್ಫೆಕ್ಟ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ, ಸಿಂಪಲ್ ಪಾಸ್ಟ್ ಟು ಪಾಸ್ಟ್ ಕಂಟಿನ್ಯೂ, ಪಾಸ್ಟ್ ಪರ್ಫೆಕ್ಟ್ ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ. ನೆಕ್ಸ್ಟ್ ಒನ್ ಸಿಂಪಲ್ ಫ್ಯೂಚರು, ಫ್ಯೂಚರ್ ಕಂಟಿನ್ಯೂ, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಸ್ ಅಂತೇಳಿ ನಾವು ನೋಡಿದ್ವಿ. ಸೆಂಟೆನ್ಸಸ್ ಅನ್ನ ನಾವು ನೋಡಿದ್ವಿ. ಅದರಲ್ಲಿ ಅಸರ್ಟಿವ್ ಸೆಂಟೆನ್ಸ್ ನೋಡಿದ್ವಿ, ನೆಗೆಟಿವ್ ಸೆಂಟೆನ್ಸಸ್ ಅನ್ನ ನೋಡಿದ್ವಿ, ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅನ್ನ ನೋಡಿದ್ವಿ, WH ಕ್ವಶನ್ಸ್ ಅನ್ನ ನಾವು ನೋಡಿದ್ವಿ, ಆಲ್ರೆಡಿ ನೋಡಿರುವಂತದ್ದು. ಇದ್ರ ಜೊತೆಗೆ ಮಾಡೆಲ್ ವರ್ಬ್ಸ್ ಅಂತೇಳಿ ಬರ್ತಾವ, ಆಕ್ಸಿಲರಿ ಸೆಂಟೆನ್ಸಸ್ ಅಂತೇಳಿ ಬರ್ತಾವ. ಇವು ಎಲ್ಲದರ ಜೊತೆಗೆ ಇದು ಫಿಲ್ಲರ್ ಅಂತೇಳಿ ನಾವು ಕರಿಬಹುದು. ಟೆನ್ಸಸ್ ವೈಸ್ ಅಂತೇಳಿ ಕರಿಬಹುದು, ಆರ ಪ್ಯಾಸಿವ್ ಫಾರ್ಮ್ ಮಾಡಕ ಇದು ಫಿಲ್ಲರ್ ಅಂತೇಳಿ ನಾವು ಕರಿಬಹುದು. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ಸ್ ಅಲ್ಲಿ ಇದು ಒನ್ ಆಫ್ ದಿ ಫಿಲ್ಲರ್ ಅಂತ ನಾವು ಹೇಳ್ತೀವಿ. ಹಾಗಿದ್ಮೇಲೆ ಇಲ್ಲಿ ಆಕ್ಟಿವ್ ವಾಯ್ಸ್ ಇದ್ದದನ್ನ ನಾವು ಪ್ಯಾಸಿವ್ ವಾಯ್ಸ್ ಯಾವ ಟೈಪ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಎ ಅಂತೇಳಿ ನಾನು ಬರ್ದಿದ್ದೀನ, ಎ ಅಂತ ಬರ್ದಿದ್ದು ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಅದು ತಿಳ್ಕೊಳ್ಳೋಣ, ಪಿ ಅಂತ ಬರ್ದಿದ್ದು ಪ್ಯಾಸಿವ್ ವಾಯ್ಸ್ ಅಂತೇಳಿ ತಿಳ್ಕೊಳ್ಳೋಣ. ಹಾಗಿದ್ಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಟೆನ್ಸಸ್ ಕಲಿಯುವಾಗ ನಾವೆಲ್ಲಾನು ಕಲ್ತಿದ್ದೀವಿ. ಅದ್ರ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಡೆಫಿನಿಷನ್ಸ್ ಏನು, ಎಲ್ಲಿ ಬಳಸ್ತೀವಿ, ಯಾವಾಗ ಬಳಸ್ತೀವಿ, ಎಸ್ ಯೂನಿವರ್ಸಲ್ ಟ್ರೂತ್ ಇದ್ದಾಗ ಬಳಸ್ತೀವಿ ಅಥವಾ ಇಲ್ಲ, ಯೂನಿವರ್ಸಲ್ ಟ್ರೂತ್ ಇದ್ದಾಗ ಎಲ್ಲಾ ಕಡೆ ಬರ್ತಾವ ಅಥವಾ ಇಲ್ಲ, ಎಲ್ಲಾನು ನಾವು ಕಲ್ತಿರುವಂತದ್ದ. ಹಾಗಿದ್ಮೇಲೆ ಇಲ್ಲಿ ನಾವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಅಷ್ಟೇ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಸೈಡ್ ಅಂಡ್
ಪ್ಯಾಸಿವ್ ವಾಯ್ಸ್ ಸೈಡ್. ಆಕ್ಟಿವ್ ವಾಯ್ಸ್ ಸೈಡ್ ಇಲ್ಲಿ ರೈಟು ರೈಟ್ಸ್ ಇತ್ತು ಅಂತಂದ್ರ ರೈಟ್ ಎಲ್ಲಿ ಬಳಸ್ತೀವಿ? ಆಯ, ಉಯ್ಯ, ಇವ್ವ, ದೇ ಸಬ್ಜೆಕ್ಟ್ ಬಂದಾಗ ಮಾತ್ರ ರೈಟ್ಸ್ ಬಳಸುವಂತದ್ದು. ರೈಟ್ಸ್ ಎಲ್ಲಿ ಬಳಸ್ತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಈಟ್ ಅಂತೇಳಿ ಬಂದಾಗ ನಾವು ರೈಟ್ಸ್ ಅಂತ ಬಳಸುವಂತದ್ದು. ಅಲ್ಲಿ ವರ್ಬ ಜಾಯ್ನಿಂಗ್ ಆಗತ್ತ. ಏನು? ಎಸ್, ಇ ಎಸ್, ಐ ಎಸ್ ಅಂತ ಜಾಯ್ನಿಂಗ್ ಆಗತ್ತ. ಈ ಕಂಡೀಷನ್ಸ್ ಮೇಲೆ ನಾವು ಕಂಡು ಹಿಡಿಬಹುದು ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವುದು ಅಂತೇಳಿ. ಯಾಕಂತಂದ್ರೆ ಇಲ್ಲಿ ವರ್ಬ ಒಂದೊಂದು ಟೈಪ್ ಏನ್ ಬರುತ್ತಾ? ಕಟ್ ಅಂತೇಳಿ ಬಂದ್ಬಿಡುತ್ತ. ಇಲ್ಲಿ ಕಟ್ಟ, ಪುಟ್ಟ ಅಂತೇಳಿ ಬಂದು ಅಂತಂದ್ರ ವರ್ಬ್ 1, ವರ್ಬ್ 2, ವರ್ಬ್ 3 ಎಲ್ಲ ಕಡೆನೂ ಸೇಮ್ ಇರುವಂತದ್ದು. ಇಲ್ಲಿ ನಾವ ವರ್ಬ್ ಅಲ್ಲಿ ಎಸ್ ಇದೆ, ಐ ಎಸ್ ಇದೆ, ಇ ಎಸ್ ಇದೆ ಅಂತ ಹೇಳಿ ನೋಡ್ಕೊಂಡು ನಾವು ಜಾಯಿನ್ ಮಾಡುವಂತದ್ದು. ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಸ್, ಹಾಗಿದ್ಮೇಲೆ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಸೈಡ್ ರೈಟು ರೈಟ್ಸ್ ಇತ್ತು ಅಂತಂದ್ರ ಇಲ್ಲಿ ಡೂ ಡಸ್ ಅಂತೇಳಿ ಇರ್ತಾವ. ನೆಗೆಟಿವ್ ಮಾಡುವಾಗ, ಇಂಟ್ರಾಗೇಟಿವ್ ಮಾಡುವಾಗ, WH ಕ್ವಶನ್ ಮಾಡುವಾಗ ಡೂ ಡಸ್ ಅಂತೇಳಿ ಬರ್ತಾವ. ಹಾಗಿದ್ಮೇಲೆ ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಹೆಲ್ಪಿಂಗ್ ವರ್ಬ್ ಯಾವ್ದು ಹಾಕ್ಬೇಕು ಅಂತ ಕೇಳಿದಾಗ ಇಲ್ಲಿ ಈಸ್, ಆರ್ ರಿಟರ್ನ್. ರಿಟರ್ನ್ ಯಾಕೆ ಬರಿತೀನಿ ಅಂತಂದ್ರೆ ಪ್ಯಾಸಿವ್ ವಾಯ್ಸ್ ಸೈಡ್ ಕಂಪಲ್ಸರಿ ಎಲ್ಲಾ ಕಡೆ ಹೋದಾಗ ವರ್ಬ್ ಫಾರ್ಮ್ 3 ಅಂತ ಬರುತ್ತ. ವರ್ಬ್ ಫಾರ್ಮ್ 3 ಅಂತ ಬರುತ್ತ. ಎಸ್, ಅದನ್ನೇ ನಾನು ಹೇಳಿದೆ. ನಾನು ಒಂದು ಪತ್ರವನ್ನು ಬರೆಯುತ್ತೇನೆ, ನನ್ನಿಂದ ಒಂದು ಪತ್ರ ಬರೆಯಲ್ಪಡುತ್ತದೆ ಅಂತೇಳಿ ಅಂದಾಗ, ಒಂದು ಪತ್ರವು ನನ್ನಿಂದ ಬರೆಯಲ್ಪಡುತ್ತದೆ ಅಂತಂದಾಗ ಇಲ್ಲಿ ನಾನು ಒಂದು ಪತ್ರವನ್ನು ಬರೆಯುತ್ತೇನೆ, ಐ ರೈಟ್ ಅ ಲೆಟರ್ ಅಂತೇಳಿ ನಾವು ತಗೊಂಡಾಗ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟಿವ್ ಅಂತಿದೆ. ಅದನ್ನೇ ನಾನು ಪ್ಯಾಸಿವ್ ವಾಯ್ಸ್ ಮಾಡ್ತೀನಿ. ಏನಂತ? ಅ ಲೆಟರ್ ಈಸ್ ರಿಟನ್ ಬೈ ಮೀ ಅಂತೇಳಿ ಐ ಅಂತೇಳಿ ತಗೊಂಡಿದ್ದೀನಿ ಅಂತಂದ್ರ ಇಲ್ಲಿ ಮೀ ಅಂತ ನಾನು ತಗೋಬೇಕು. ಎಸ್, ಈ ಟೈಪ್ ಮಾಡ್ಕೊಂತ ಹೋಗುವಂತದ್ದು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಎಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಫ್ಯೂಚರ್ ತನಕನು ನೋಡೋಣ. ಟೆನ್ಸಸ್ ವೈಸ್ ನಾವು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಗಿದ್ಮೇಲೆ ಇಲ್ಲಿ ಈಸ, ಆರ. ಯಾಕೆ ಈಸ, ಆರ್ ಅಂತ ತಗೊಂಡಿವಿ ಅಂದ್ರ ಆಬ್ಜೆಕ್ಟ್ ಸಿಂಗ್ಯುಲರ್ ಐತೆ, ಆರ್ ಪ್ಲೂರಲ್ ಐತೆ. ಸಿಂಗ್ಯುಲರ್ ಇದ್ದಾಗ ಈಸ್ ಅಂತ ತಗೊಂಡ್ರ, ಪ್ಲೂರಲ್ ಇದ್ದಾಗ ಆರ್ ಅಂತ ನಾವು ತಗೊಳ್ತೀವಿ. ಎಸ್, ದಿಸ್ ಈಸ್ ಒನ್ ಆಫ್ ದಿ ಫಾರ್ಮುಲಾ. ನೆಕ್ಸ್ಟ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಸೈಡ್ ಆಮ, ಈಸ, ಆರ. ಆಮ, ಆಯ, ಈಸ, ಈ, ಸಿ, ಇಟ, ಆರ, ಉಯ್, ಯು, ದೇ ಅಂತೇಳಿ ನಾವು ತಗೊಂಡಾಗ ವರ್ಬ್ ING ಬರುತ್ತ ಅಂತ ನಮಗ್ ಗೊತ್ತಿದೆ. ಹಾಗಿದ್ಮೇಲೆ ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಈಸ, ಆರ. ಈಸ್ ಓನ್ಲಿ ಸಿಂಗ್ಯುಲರ್, ಆರ್ ಓನ್ಲಿ ಪ್ಲೂರಲ್. ಬಟ್ ಅನದರ್ ಒನ್ ವರ್ಡ್ ಜಾಯ್ನಿಂಗ್, ವಿಚ್ ಒನ್? ಬೀಯಿಂಗ್ ಅನ್ನುವಂತ ವರ್ಡ್ ಜಾಯಿನ್ ಆಗುತ್ತಾ ಇಲ್ಲಿ. ಬೀಯಿಂಗ್ ರಿಟರ್ನ್. ರಿಟರ್ನ್ ಯಾಕೆ ಬರುತ್ತಾ? ವರ್ಬ್ ಫಾರ್ಮ್ 3 ನ ಇರುತ್ತೆ ಅಂತ ನಮಗ್ ಗೊತ್ತಿದೆ ಆಲ್ರೆಡಿ. ಎಸ್, ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ತಗೊಂಡಾಗ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಸೈಡ್ ಹ್ಯಾವ, ಹ್ಯಾಸ. ಹ್ಯಾವ, ಆಯ, ಉಯ್ಯ, ಇವ್ವ, ದೇ. ಹ್ಯಾವ, ಹ್ಯಾಸ, ಹಿ, ಸಿ, ಇಟ. ರಿಟರ್ನ್ ಅನ್ನುವಂಥದ್ದು ಎಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿ ವರ್ಬ್ ಫಾರ್ಮ್ 3 ಅಂತೇಳಿ ಇರುತ್ತ. ಹೀಗಾಗಿ ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಏನಂತ ಬಳಸ್ತೀವಿ? ಹ್ಯಾಸ್ ಆರ್ ಹ್ಯಾವ್ ಬೀನ್ ರಿಟರ್ನ್. ಹ್ಯಾಸ್ ಓನ್ಲಿ ಸಿಂಗ್ಯುಲರ್, ಹ್ಯಾವ್ ಓನ್ಲಿ ಪ್ಲೂರಲ್. ಎಸ್, ನೆಕ್ಸ್ಟ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್, ನೋ ಪ್ಯಾಸಿವ್ ವಾಯ್ಸ್. ದಿಸ್ ಇಸ್ ಅ ಗ್ರಾಮರ್ ರೂಲ್ಸ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ತಗೊಳ್ಳುವಂತದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ತಗೊಂಡಿವಿ ಅಂತಂದ್ರ ಓನ್ಲಿ ಇದೇನಾಗತ್ತ? ರೋಟ್ ಅಂತೇಳಿ ಅಷ್ಟೇ ಬರುತ್ತ. ಯಾಕಂದ್ರ ಇದು ವರ್ಬ್ ಫಾರ್ಮ್ 2 ಅಂತೇಳಿ ನಾವು ತಗೊಳ್ತೀವಿ. ಹಾಗಿದ್ಮೇಲೆ ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಏನ್ ತಗೊಳ್ತೀವಿ ಅಂತಂದ್ರ ವಾಸ ಆರ್ ವರ್ ರಿಟರ್ನ್. ವಾಸ್ ಓನ್ಲಿ ಯೂಸಸ್ ಸಿಂಗ್ಯುಲರ್, ವರ್ ಓನ್ಲಿ ಯೂಸಸ್ ಪ್ಲೂರಲ್. ಇನ್ ಸೇಮ್ ವೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ನಾವು ತಗೊಂಡಾಗ ಸೇಮ್ ಇಲ್ಲಿ ಯಾವ ಟೈಪ್ ಬಂದಿರತ್ತಲ್ಲ ಅದೇ ಟೈಪ್ ಇಲ್ಲಿ ಬಂದಿರೋದು. ಮತ್ತೆ ಏನು ಚೇಂಜಸ್ ಆಗಂಗಿಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಷ್ಟೇ ಚೇಂಜಸ್ ಆಗ್ತಾವ. ಹಾಗಿದ್ಮೇಲೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ, ವರ. ಐ, ಈ, ಸಿ, ಇಟ್ ಇದ್ದಲ್ಲಿ ವಾಸ್ ಬಳಸಿದ್ರೆ, ವರ, ಉಯ್, ಯು, ದೇ ಇದ್ದಲ್ಲಿ ವರ್ ಅಂತ ಬಳಸ್ತೀವಿ. ವರ್ಬ್ ING ಇರುತ್ತ. ಪ್ಯಾಸಿವ್ ವಾಯ್ಸ್ ಸೈಡ್ ಅದನ್ನೇ ಹೇಗೆ ತಗೋಬೇಕು? ವಾಸ, ವರ, ಬೀಯಿಂಗ್ ರಿಟರ್ನ್. ಇನ್ನು ಸೇಮ್ ಇದೆ ಇಲ್ಲ ನೋಡ್ರಿ, ಇಲ್ಲಿ ಬೀಯಿಂಗ್ ಈಸ, ಆರ್ ಬೀಯಿಂಗ್ ರಿಟರ್ನ್. ಇಲ್ಲಿ ವಾಸ, ವರ, ಬೀಯಿಂಗ್ ರಿಟರ್ನ್ ಅಂತೇಳಿ ನಾವು ತಗೊಂಡ್ವಿ. ಇನ್ನು ನೆಕ್ಸ್ಟ್ ಒನ್ ಬರುವಂತದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್. ಸೇಮ್ ಹ್ಯಾವ್, ಹ್ಯಾಸ್ ರಿಟರ್ನ್. ಇಲ್ಲಿ ಹ್ಯಾಡ್ ರಿಟರ್ನ್.
ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಹ್ಯಾಡ್ ಬಿನ್ ರಿಟರ್ನ್ ಅಂತೇಳಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್, ಅದು ಪ್ಯಾಸಿವ್ ವಾಯ್ಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಒನ್ ಬರುವಂತದ್ದು ಸಿಂಪಲ್ ಫ್ಯೂಚರ್ ಟೆನ್ಸಸ್ ಅಂತ ಹೇಳಿ ನಾವು ತಗೊಳ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸಸ್ ಒಳಗಡೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ನೋಡಿದಾಗ ಇಲ್ಲಿ ಎಲ್ಲಾನು ಅಸರ್ಟಿವ್ ಸೆಂಟೆನ್ಸಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬರಲೇ ಇಲ್ಲ. ಅಸರ್ಟಿವ್ ಸೆಂಟೆನ್ಸಸ್ ನಾಟ್ ಕೇಮ್ ಹೆಲ್ಪಿಂಗ್ ವರ್ಬ್. ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಕಂಪಲ್ಸರಿ ಹೆಲ್ಪಿಂಗ್ ವರ್ಬ್. ವಿಚ್ ಈಸ್ ಒನ್ ಹೆಲ್ಪಿಂಗ್ ವರ್ಬ್? ಶಾಲಾ ಅಂಡ್ ವಿಲ್ಲ. ಶಾಲ್ ಓನ್ಲಿ ಯೂಸಸ್ ಐ ಅಂಡ್ ವಿ, ವಿಲ್ಲ ಇನ್ ಆಲ್ ಸಬ್ಜೆಕ್ಟ್. ಎಲ್ಲದಕ್ಕೂ ಸಬ್ಜೆಕ್ಟ್ ಅಲ್ಲಿ ವಿಲ್ ಅನ್ನ ಬಳಸುವಂತದ್ದು. ಫಾರ್ ಎಕ್ಸಾಂಪಲ್ ಐ ವಿಲ್, ವಿ ವಿಲ್ ಅಂತೇಳಿ ನಾವು ಬಳಸ್ತೀವಿ ಆಸ್ ಯೂಶುವಲ್. ಬಟ್ ಇನ್ ಗ್ರಾಮ್ಯಾಟಿಕಲಿ ಕಂಪಲ್ಸರಿ ಯೂಸ್ ಐ ಅಂಡ್ ವಿ ಶಾಲಾ ಅಂಡ್ ಅನದರ್ ಒನ್ ವಿಲ್ಲ. ಎಸ್, ಇನ್ ಸೇಮ್ ವೇ ರೈಟ್. ವೈ? ವರ್ಬ್ ಫಾರ್ಮ್ ಒನ್, ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು ವರ್ಬು ಆಬ್ಜೆಕ್ಟ್ ಅಂತ ನಾವು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಒನ್ ಪ್ಯಾಸಿವ್ ವಾಯ್ಸ್ ಸೈಡ್ ಇಲ್ಲಿ ಶಾಲಾ ವಿಲ್ ಇದ್ದಿದ್ದು ರೈಟ್ ಆಯ್ತು. ಇಲ್ಲಿ ವಿಲ್ ಬಿ ರೈಟ್ ರಿಟರ್ನ್ ಅಂತೇಳಿ ಅಷ್ಟೇ ಆಗುತ್ತಾ. ವಿಲ್ ಬಿ ಅಂತ ಯಾಕೆ ಬರುತ್ತೆ ಅಂತಂದ್ರೆ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಕಂಪಲ್ಸರಿ ಫಸ್ಟ್ ಒನ್ ವಿ ಚೂಸನ್. ಯಾವ್ದು ಚೂಸ್ ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಚೂಸ್ ಮಾಡೋದ್ರಿಂದ ಆಬ್ಜೆಕ್ಟ್ ಪ್ಲೂರಲ್ ಆರ್ ಸಿಂಗ್ಯುಲರ್, ಪ್ಲೂರಲ್ ಆದ್ರೂ ಇರ್ಲಿ ಆರ್ ಸಿಂಗ್ಯುಲರ್ ಆದ್ರೂ ಇರ್ಲಿ, ಅಲ್ಲಿ ಏನ್ ಬಳಸುವಂತದ್ದು ವಿಲ್ ಅಂತ ನಾವು ಬಳಸುವಂತದ್ದು. ವಿಲ್ ಬಿ ಅನ್ನುವಂಥದ್ದು ನಾವು ತಗೊಂಡ್ವಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಸ್ ಹೆಲ್ಪಿಂಗ್ ವರ್ಬ್ ನಾವು ತಗೊಂಡ್ವಿ ಇಲ್ಲಿ. ಹಾಗಿದ್ಮೇಲೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬರುವಂತದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ಅಂತ ಹೇಳಿ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ನಾವು ತಗೊಂಡಾಗ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಸ್ಪೆಷಲಿ ಶಾಲಾ ಅಂಡ್ ವಿಲ್ ಹ್ಯಾವ್ ರಿಟರ್ನ್ ಅಂತೇಳಿ ಬರುತ್ತೆ. ರಿಟರ್ನ್ ಯಾಕೆ ಬರುತ್ತೆ ಅಂತಂದ್ರ ಪಾಸ್ಟ್ ಪರ್ಫೆಕ್ಟ್ ಒಳಗಡೆ ವರ್ಬ್ ಫಾರ್ಮ್ 3 ಅಂತ ಬರುವಂತದ್ದು. ಎಸ್, ಇನ್ ದಿಸ್ ಸೆಂಟೆನ್ಸಸ್ ಆಲ್ಸೋ ವರ್ಬ್ ಫಾರ್ಮ್ 3, ಇನ್ ದಿಸ್ ಸೆಂಟೆನ್ಸಸ್ ಆಲ್ಸೋ ವರ್ಬ್ ಫಾರ್ಮ್ 3. ಎಸ್, ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ವರ್ಬ್ ಫಾರ್ಮ್ 3 ಕಂಪಲ್ಸರಿ. ಪ್ಯಾಸಿವ್ ವಾಯ್ಸ್ ಸೈಡ್ ಅದೇ ಏನಾಗುತ್ತಾ ಶಾಲ್ ಆರ್ ವಿಲ್ ಹ್ಯಾವ್ ಬಿನ್ ರಿಟರ್ನ್ ಅಂತೇಳಿ ಬರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಹೆಲ್ಪಿಂಗ್ ವರ್ಬ್ ನಾವು ತಗೊಂಡಿರ್ತೀವಿ. ಹೀಗಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಹುದು. ಹಾಗಿದ್ಮೇಲೆ ಈ ಫಾರ್ಮ್ಯಾಟ್ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಯಾವುದೇ ಆಕ್ಟಿವ್ ವಾಯ್ಸ್ ಮಾಡ್ಲಿ ಅಥವಾ ಪ್ಯಾಸಿವ್ ವಾಯ್ಸ್ ಮಾಡ್ಲಿ ಇದು ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಟೆನ್ಸಸ್ ವೈಸ್ ಚೇಂಜಸ್ ಮಾಡ್ಕೊಂತ ಹೋಗೋಣ. ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್, ನೆಗೆಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂಡ್ WH ಕ್ವಶನ್ಸಸ್. 4 ಟೈಪ್ ಸೆಂಟೆನ್ಸ್ ಬರ್ತಾವ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಆ 4 ಟೈಪ್ ಸೆಂಟೆನ್ಸಸ್ ಅನ್ನ ನಾವ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಸ್, ಇವತ್ತಿನ ದಿವಸ ಇಲ್ಲಿಗೆ ಸ್ಟಾಪ್ ಮಾಡೋಣ.